ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೂಡ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಇರುತ್ತಾ ಇಲ್ವಾ? ಹೈಕೋರ್ಟ್ನಿಂದ ಇವತ್ತು ಹೊರಬೀಳುತ್ತೆ ಅಂತಿಮ ತೀರ್ಪು. ಸಿಎಂಗೆ ಸಿಗುತ್ತಾ ರಿಲೀಫ್? ಇವತ್ತು ಭವಿಷ್ಯ ನಿರ್ಧಾರ. ಪರ ವಿರುದ್ಧ ಯಾವುದೇ ತೀರ್ಪು ಬಂದರೂ ಸಜ್ಜಾಗಿರೋ ಸಿಎಂ. ಕಾನೂನಾತ್ಮಕ ರಾಜಕೀಯ ಹೋರಾಟಕ್ಕೆ ಸಿದ್ದರಾಮಯ್ಯ ಸಿದ್ಧ. ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟೋ ಬಗ್ಗೆಯೂ ಚರ್ಚೆ. ಶಾಸಕ ಮುನಿರತ್ನಂಥ ನೀಚ ಯಾರೂ ಇಲ್ಲ. ದೇಶದ್ರೋಹಿ, ಅವನನ್ನ ಬಿಡಬಾರ್ದು, ಗುಂಡಿಕ್ಕಿ ಸಾಯಿಸಬೇಕು. ಶಿವಮೊಗ್ಗದಲ್ಲಿ ಮುನಿರತ್ನ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ. ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಕಲಬೆರಕೆ ತುಪ್ಪ ಬಳಕೆ. ಎಆರ್ ಡೈರಿ ಕಂಪನಿ ಎಫ್ಎಸ್ಎಸ್ಎಐ ನೋಟಿಸ್. ನಾವು ಯಾವುದೇ ತನಿಖೆಗೂ ಸಿದ್ಧ ಎಂದಿರುವ ಎಆರ್ ಡೈರಿ ಸಂಸ್ಥೆ. ತಿರುಪತಿ ಲಡ್ಡುಗೆ ಪ್ರಾಣಿ ಕೊಬ್ಬು ಬೆರಕೆ ಹಿನ್ನೆಲೆ ಟಿಟಿಡಿಯಿಂದ ಬಂದ ಲಡ್ಡು ಮುಟ್ಟಿದೆ. ಕೇವಲ ಮಂತ್ರಾಕ್ಷತೆಯನ್ನ ಪಡೆದ ಮಂತ್ರಾಲಯ ಶ್ರೀಗಳು. ಹರೇ ಶ್ರೀನಿವಾಸ ಕಾರ್ಯಕ್ರಮದಲ್ಲಿ ಘಟನೆ. ದರ್ಶನ್ ಸಲ್ಲಿಸಿದ್ದ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ರಿಜೆಕ್ಟ್ ಆಗೋ ಆತಂಕ. ಇವತ್ತು ವಕೀಲ ಸುನೀಲ್ ಬಳ್ಳಾರಿ ಜೈಲಿಗೆ ಭೇಟಿ ಸಾಧ್ಯತೆ. ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಹೋಟೆಲ್ಗೆ ಭಾರಿ ಲಕ್. ಕಾಮಾಕ್ಷಿಪಾಳ್ಯದ ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ಗೆ ಅದೃಷ್ಟ. 11 ದಿನಗಳಲ್ಲಿ ಒಟ್ಟು 2,55,000 ಬಿಲ್ ಪಾವತಿ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರಿಂದ ಬಿಲ್ ಪಾವತಿ ಬಗ್ಗೆ ವರದಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಸೆಲ್ನಲ್ಲಿ ಪತ್ತೆಯಾಯಿತು ಎಲೆಕ್ಟ್ರಿಕ್ ಸ್ಟವ್. ಬ್ಯಾರಕ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ಬೇಕಾದ ಅಡುಗೆ ತಯಾರಿಸಿಕೊಳ್ತಾ ಇದ್ರು. ಜೈಲಿನ ಸಿಬ್ಬಂದಿ ಶಾಮೀಲಾಗಿರುವ ಶಂಕೆ. ಶಂಕಿತ ಉಗ್ರರಿಂದ ಸೆಲ್ನಲ್ಲೂ ಶೋಧ. ಮಾರತಹಳ್ಳಿ ಬ್ರಿಡ್ಜ್ನಲ್ಲಿ ರ್ಯಾಪಿಡೋ ಸವಾರನ ಮೇಲೆ ಆಟೋ ಚಾಲಕನ ದರ್ಪ. ಗಾಡಿಗೆ ಅಡ್ಡ ಹಾಕಿ ರ್ಯಾಪಿಡೋ ಸವಾರನ ಮೊಬೈಲ್ ಕೀ ಕಿತ್ಕೊಂಡ ಆಟೋ ಚಾಲಕ. ಟ್ವಿಟರ್ನಲ್ಲಿ ವಿಡಿಯೋ ಹಾಕಿ ನಗರ ಪೊಲೀಸರಿಗೆ ದೂರು. ವಿಜಯಪುರ ರಾತ್ರಿ ಸುರಿದ ಮಳೆಗೆ ಮೈದುಂಬಿ ಹರಿತಾ ಇದೆ ಡೋಣಿ ನದಿ. ನದಿ ತೀರದ ಗ್ರಾಮಸ್ಥರಲ್ಲಿ ಪ್ರವಾಹದ ಭೀತಿ. ಸೂಕ್ತ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರ ಆಗ್ರಹ. ಮೈಸೂರಿನಲ್ಲಿ ರಂಗೇರಿದ ನಾಡಹಬ್ಬ ದಸರಾ. ಹೊಸ ಭಾಷ್ಯಕ್ಕೆ ನಾಂದಿಯಾಗಲಿರೋ ಯುವ ದಸರಾ. ಮಹಾರಾಜ ಕಾಲೇಜು ಮೈದಾನದಿಂದ ವರುಣಾವಳಿಗೆ ಕಾರ್ಯಕ್ರಮ ಶಿಫ್ಟ್. ವಿಶಾಲ ಪ್ರದೇಶ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಲು ಚಿಂತನೆ. ಕನ್ನಡಿಗರನ್ನ ಕೆಣಕಿದ ರೀಲ್ಸ್ ರಾಣಿಯಿಂದ ಕ್ಷಮೆ ಯಾಚನೆ. ಯಾರ ಭಾವನೆಗಳಿಗೆ ನೋವುಂಟು ಮಾಡಿದ್ರೆ ಕ್ಷಮೆ ಇರಲಿ ಎಂದ ನಾರ್ತ್ ಇಂಡಿಯನ್ ಲೇಡಿ. ಕೆಲಸ ಮಾಡ್ತಿದ್ದ ಖಾಸಗಿ ಕಂಪನಿಯಿಂದಲೂ ಗೇಟ್ ಪಾಸ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೋದಿ ಭಾಗಿ. 79ನೇ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತು. ಮಾನವೀಯತೆಯ ಯಶಸ್ಸು ಯುದ್ಧ ಭೂಮಿಯಲ್ಲಿಲ್ಲ ಅಂತ ಶಾಂತಿ ಮಂತ್ರ ಜಪ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. ವೈವಾಹಿಕ ಅತ್ಯಾಚಾರವನ್ನ ಅಪರಾಧ ಎಂದು ಪರಿಗಣಿಸಬೇಕೇ ಬೇಡವೇ ಎಂಬ ವಾದ ಆಲಿಸಲಿದೆ ಕೋರ್ಟ್. ಇನ್ಮೇಲೆ ಇಚ್ಛೆಗೆ ವಿರುದ್ಧವಾಗಿ ಪತ್ನಿ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದ್ರೆ ಬೀಳುತ್ತಾ ಕೇಸ್. ಸಿನಿಮಾದಲ್ಲಿ ದೈವಾರಾಧನೆ ಬಳಕೆ ವಿರುದ್ಧ ಆಕ್ರೋಶ. ಚಿತ್ರತಂಡದ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ದೈವ ನರ್ತಕರು. ಕಲ್ಜಿಗ ಚಿತ್ರತಂಡದ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.